ओम नमः शिवाय। भारत माता ಶಿವಶಕ್ತಿ ಅವತಾರ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 13/4/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 19/11/1968. ಓಂ ನಮಃ ಶಿವಾಯ. ಮಧುರ ಮಕ್ಕಳೇ, ಇಲ್ಲಿ ಬಂದು ಕುಳಿತಾಗ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ನಾವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೇವೆಯೇ? ನಮ್ಮ ನೆನಪಿನ ಚಾರ್ಟ್ ಅನ್ನು ತಂದೆಗೆ ಕೊಡಬೇಕಾಗಿದೆ. ಎಲ್ಲಾದರೂ ನಮ್ಮ ಬುದ್ಧಿ ಅಲೆದಾಡುತ್ತಿಲ್ಲ ತಾನೆ? ಸುದರ್ಶನ ಚಕ್ರ ತಿರುಗುತ್ತಿರಲಿ. ಈಗ 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ. ವಾಪಸ್ ಮನೆಗೆ ಹೋಗಬೇಕಿದೆ. ಓಂ ನಮಃ ಶಿವಾಯ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದು ಕುಳಿತಿದ್ದೀರಾ? ಏಕೆಂದರೆ ತಂದೆಗೆ ಗೊತ್ತಿದೆ ಇದು ಸ್ವಲ್ಪ ಕಠಿಣವಾಗಿದೆ, ಇದರಲ್ಲಿಯೇ ಪರಿಶ್ರಮವಿದೆ. ಯಾರು ಆತ್ಮಾಭಿಮಾನಿಗಳಾಗಿ ಕುಳಿತಿದ್ದಾರೋ ಅವರನ್ನು ಮಾತ್ರ ಮಹಾವೀರರೆಂದು ಕರೆಯಲಾಗುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು, ಅವರನ್ನೇ ಮಹಾವೀರರೆಂದು ಕರೆಯಲಾಗುತ್ತದೆ. ಯಾವಾಗಲೂ ನಿಮ್ಮನ್ನು ನೀವು ಕೇಳಿಕೊಳ್ಳುತ್ತೀರಿ, ನಾವು ಆತ್ಮಾಭಿಮಾನಿಗಳಾಗಿದ್ದೇವೆಯೇ? ನೆನಪಿನಿಂದಲೇ ಮಹಾವೀರರಾಗುತ್ತೀರಿ, ಅಂದರೆ ಸುಪ್ರೀಂ ಆಗುತ್ತೀರಿ. ಮತ್ತು ಬೇರೆ ಯಾವುದೇ ಧರ್ಮದವರು ಬಂದರೂ ಅವರು ಅಷ್ಟು ಸುಪ್ರೀಂ ಆಗುವುದಿಲ್ಲ. ಅವರು ಬರುವುದೂ ತಡವಾಗಿ. ನೀವು ನಂಬರ್ ವಾರ್ ಸುಪ್ರೀಂ ಆಗುತ್ತೀರಿ. ಸುಪ್ರೀಂ ಅರ್ಥಾತ್ ಶಕ್ತಿಶಾಲಿ ಅಥವಾ ಮಹಾವೀರ. ಒಳಗಡೆ ಈ ಖುಷಿ ಇರುತ್ತದೆ, ನಾವು ಆತ್ಮರಾಗಿದ್ದೇವೆ. ನಮ್ಮೆಲ್ಲ ಆತ್ಮರುಗಳ ತಂದೆ ನಮಗೆ ಓದಿಸುತ್ತಿದ್ದಾರೆ. ತಂದೆಗೆ ಇದು ಗೊತ್ತಿದೆ. ಕೆಲವರು ತಮ್ಮ ಚಾರ್ಟ್ ಅನ್ನು 25% ತೋರಿಸುತ್ತಾರೆ, ಕೆಲವರು 10% ತೋರಿಸುತ್ತಾರೆ. ಕೆಲವರು ಹೇಳುತ್ತಾರೆ 24 ಗಂಟೆಯಲ್ಲಿ ಅರ್ಧ ಗಂಟೆ ಮಾತ್ರ ನೆನಪು ನಿಲ್ಲುತ್ತದೆ. ಹಾಗಾದರೆ ಎಷ್ಟು ಪರ್ಸೆಂಟ್ ಆಯಿತು? ತಮ್ಮ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು. ನಿಧಾನವಾಗಿ ಮಹಾವೀರರಾಗಬೇಕು. ತಕ್ಷಣವೇ ಆಗಲು ಸಾಧ್ಯವಿಲ್ಲ, ಪರಿಶ್ರಮವಿದೆ. ಆ ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳೇನಿದ್ದಾರೋ ಅವರು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತಾರೆಂದು ಭಾವಿಸಬೇಡಿ. ಅವರು ತಮ್ಮನ್ನು ಪರಮಾತ್ಮನೆಂದು ತಿಳಿದುಕೊಳ್ಳುತ್ತಾರೆ. ಇನ್ನು ಯೋಗವನ್ನು ಯಾರೊಂದಿಗೆ ಜೋಡಿಸುತ್ತಾರೆ? ಮನೆಯೊಂದಿಗೆ ಯೋಗವನ್ನು ಜೋಡಿಸಲು ಸಾಧ್ಯವಿಲ್ಲ. ಈಗ ನೀವು ಮಕ್ಕಳು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಿ. 24 ಗಂಟೆಯಲ್ಲಿ ನಾವು ಎಷ್ಟು ಸಮಯ ನಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೇವೆ ಎಂದು ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಈಶ್ವರೀಯ ಸೇವೆಯಲ್ಲಿದ್ದೇವೆ, ಆನ್ ಗಾಡ್ಲಿ ಸರ್ವಿಸ್. ಇದನ್ನೇ ಎಲ್ಲರಿಗೂ ತಿಳಿಸಬೇಕಾಗಿದೆ. ತಂದೆ ಕೇವಲ ಹೇಳುತ್ತಾರೆ ಮನ್ಮನಾಭವ, ಅರ್ಥಾತ್ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ. ಇದೇ ನಿಮ್ಮ ಸೇವೆಯಾಗಿದೆ. ಎಷ್ಟು ಸೇವೆ ಮಾಡುತ್ತೀರೋ ಅಷ್ಟು ಫಲವೂ ಸಿಗುತ್ತದೆ. ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಒಳ್ಳೊಳ್ಳೆಯ ಮಹಾರಥಿ ಮಕ್ಕಳು ಸಹ ಈ ಮಾತನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ದೇಹಿ ಅಭಿಮಾನಿ ಆಗುವುದರಲ್ಲಿ ಬಹಳ ಪರಿಶ್ರಮವಿದೆ. ತಂದೆಯಂತೂ ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಸುತ್ತಾರೆ, ಕೊನೆಯವರೆಗೂ ಪುರುಷಾರ್ಥ ಮಾಡುತ್ತಲೇ ಇರಬೇಕು. ಕೆಲವರು ನಾವು ಬಾಬಾರವರನ್ನೇ ನೆನಪು ಮಾಡುತ್ತೇವೆ ಎಂದು ಹೇಳುತ್ತಾರೆ, ಆದರೆ ಅವರು ಯಥಾರ್ಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿಲ್ಲ. ಇದರಲ್ಲಿ ಬಹಳ ಪರಿಶ್ರಮವಿದೆ. ಪರಿಶ್ರಮವಿಲ್ಲದೆ ಫಲ ಸಿಗಲು ಸಾಧ್ಯವೇ? ಯಾರು ಚಾರ್ಟ್ ರೆಡಿ ಮಾಡಿ ಕಳುಹಿಸುತ್ತಾರೋ ಅವರನ್ನು ಬಾಬಾ ನೋಡುತ್ತಾರೆ. ಅಂದ್ರೆ ನೀವು ಪುರುಷಾರ್ಥ ಮಾಡಿದ ಚಾರ್ಟ್ ಅನ್ನ ಬಾಬಾಂಗ್ ಕಳಿಸಿದ್ರೆ ಬಾಬಾ ನೋಡ್ತಾರೆ. ಮಹಾರಥಿಗಳಿಂದಂತೂ ಚಾರ್ಟ್ ಬರೆದು ತಲುಪುವುದೇ ಇಲ್ಲ. ಜ್ಞಾನದ ಅಹಂಕಾರವಿದೆ. ಇನ್ನು ನೆನಪಿನಲ್ಲಿ ಕುಳಿತುಕೊಳ್ಳುವ ಪರಿಶ್ರಮ ಮಹಾರಥಿಗಳಿಂದ ಆಗುವುದಿಲ್ಲ. ತಂದೆ ತಿಳಿಸುತ್ತಾರೆ, ಮೂಲ ಮಾತು ನೆನಪಿನದ್ದಾಗಿದೆ. ನಮ್ಮ ಚಾರ್ಟ್ ಹೇಗಿರುತ್ತದೆ ಎಂದು ನಿಮ್ಮ ಮೇಲೆ ನೀವು ನಿಗಾ ಇಡಬೇಕು. ಅದನ್ನು ನೋಟ್ ಮಾಡುವುದು, ಚಾರ್ಟ್ ಇಡುವುದು ಮಹಾರಥಿಗಳಿಂದ ತಲುಪುವುದಿಲ್ಲ. ಅವರು ಬಿಡುವಿಲ್ಲ ಎಂದು ಹೇಳುತ್ತಾರೆ. ಒಂದು ವೇಳೆ ನೆನಪಿನ ಯಾತ್ರೆಯಲ್ಲಿ ಬಿಡುವಿಲ್ಲದಿದ್ದರೆ ಇನ್ನು ಜ್ಞಾನದ ಯಾತ್ರೆ ಹೇಗಾಗುತ್ತದೆ? ಮೂಲ ಮಾತನ್ನು ತಂದೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಇಲ್ಲಿ ಎಷ್ಟು ಸಮಯ ಕುಳಿತುಕೊಳ್ಳುತ್ತೀರೋ ಆಗ ಸತ್ಯ ಸತ್ಯವಾಗಿ ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿರಿ. ನಾವು ಎಷ್ಟು ಸಮಯ ನೆನಪಿನಲ್ಲಿ ಕುಳಿತೆವು? ಇಲ್ಲಿ ಕುಳಿತಾಗ ನೀವು ನೆನಪಿನಲ್ಲಿಯೇ ಇರಬೇಕು. ಮತ್ತು ಚಕ್ರವನ್ನು ತಿರುಗಿಸಿದರೂ ತೊಂದರೆ ಇಲ್ಲ. ನಾವು ಬಾಬಾರವರ ಬಳಿಯಂತೂ ಅವಶ್ಯವಾಗಿ ಹೋಗಬೇಕಿದೆ. ಪವಿತ್ರ ಸತೋಪ್ರಧಾನರಾಗಿ ಹೋಗಬೇಕಿದೆ.
ಈ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ತಕ್ಷಣ ಮರೆತು ಬಿಡುತ್ತಾರೆ. ಸತ್ಯವಾಗಿ ತಮ್ಮ ಚಾರ್ಟ್ ಅನ್ನು ತಿಳಿಸುವುದಿಲ್ಲ. ಇಂತಹ ಬಹಳಷ್ಟು ಮಹಾರಥಿಗಳಿದ್ದಾರೆ. ಸತ್ಯವನ್ನು ಎಂದಿಗೂ ತಿಳಿಸುವುದಿಲ್ಲ. ಅರ್ಧಕಲ್ಪ ಸುಳ್ಳಿನ ಪ್ರಪಂಚ ನಡೆದಿದೆ. ಆದ್ದರಿಂದ ಸುಳ್ಳು ಒಳಗಡೆ ಸೇರಿ ಹೋಗಿದೆ. ಇದಕ್ಕಿಂತಲೂ ಯಾರು ಸಾಧಾರಣರಾಗಿದ್ದಾರೋ ಅವರು ತಕ್ಷಣ ಚಾರ್ಟ್ ಬರೆಯುತ್ತಾರೆ. ಮಹಾರಥಿಗಳು ಎಂದಿಗೂ ಬರೆಯುವುದಿಲ್ಲ. ಅವರಿಗೆ ತಮ್ಮ ಜ್ಞಾನದ ಅಹಂಕಾರವೇ ಇರುತ್ತದೆ. ತಂದೆ ಹೇಳುತ್ತಾರೆ, ನೀವು ಪಾಪಗಳನ್ನು ಭಸ್ಮ ಮಾಡಿ ಪಾವನರಾಗುವುದು ನೆನಪಿನ ಯಾತ್ರೆಯಿಂದ. ಕೇವಲ ಜ್ಞಾನದಿಂದ ನೀವು ಪಾವನರಾಗುವುದಿಲ್ಲ. ಇನ್ನು ಲಾಭವೇನು? ಪಾವನರಾಗುವುದಕ್ಕಾಗಿಯೇ ತಂದೆಯನ್ನು ಕರೆಯುತ್ತೀರಿ. ಆದರೆ ಬಾಬನನ್ನ ನೆನಪೇ ಮಾಡಲಿಲ್ಲ ಅಂದ್ರೆ ಲಾಭ ಏನು? ಪಾವನರಾಗುವುದಕ್ಕಾಗಿ ನೆನಪು ಬೇಕು. ಪ್ರತಿಯೊಬ್ಬರು ಸತ್ಯತೆಯಿಂದ ತಮ್ಮ ಚಾರ್ಟ್ ಅನ್ನು ತಿಳಿಸಬೇಕು. ಇಲ್ಲಿ ನೀವು 3-4 ಗಂಟೆ ಕುಳಿತುಕೊಳ್ಳುತ್ತೀರಿ. ಹಾಗಾದರೆ ನಿಮ್ಮನ್ನು ನೀವು ನೋಡಿಕೊಳ್ಳಬೇಕು. 3-4 ಗಂಟೆಯಲ್ಲಿ ನಾವು ಎಷ್ಟು ಸಮಯ ನಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಿದ್ದೆವು? ಕೆಲವರಿಗಂತೂ ಸತ್ಯವನ್ನು ತಿಳಿಸಲು ನಾಚಿಕೆಯಾಗುತ್ತದೆ. ತಂದೆಗೆ ಸತ್ಯವನ್ನು ಹೇಳುವುದಿಲ್ಲ. ಅವರು ಸಮಾಚಾರ ಕೊಡುತ್ತಾರೆ, ಈ ಸೇವೆ ಮಾಡಿದೆವು, ಇಷ್ಟು ಜನರಿಗೆ ಸಂದೇಶ ತಿಳಿಸಿದೆವು, ಇದನ್ನು ಮಾಡಿದೆವು. ಆದರೆ ನೆನಪಿನ ಯಾತ್ರೆಯ ಚಾರ್ಟ್ ಅನ್ನು ಬರೆಯುವುದಿಲ್ಲ. ತಂದೆ ಹೇಳುತ್ತಾರೆ, ನೆನಪಿನ ಯಾತ್ರೆಯಲ್ಲಿ ಇಲ್ಲದ ಕಾರಣ ನಿಮ್ಮ ಜ್ಞಾನದ ಬಾಣ ಯಾರಿಗೂ ತಾಗುವುದಿಲ್ಲ. ಜ್ಞಾನದ ಕತ್ತಿಯಲ್ಲಿ ಶಕ್ತಿ ತುಂಬುವುದಿಲ್ಲ. ಜ್ಞಾನವನ್ನಂತೂ ಹೇಳುತ್ತೀರಿ, ಆದರೆ ಯೋಗದ ಬಾಣ ತಾಗುವುದು ಇದು ಸ್ವಲ್ಪ ಕಷ್ಟವಾಗಿದೆ. ಬಾಬಾರವರು ಹೇಳುತ್ತಾರೆ, 3-4 ಗಂಟೆಯಲ್ಲಿ 5 ನಿಮಿಷವೂ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ಹೇಗೆ ನೆನಪು ಮಾಡಬೇಕು ಎಂದು ಅರ್ಥವಾಗುವುದಿಲ್ಲ. ಕೆಲವರು ಹೇಳುತ್ತಾರೆ, ನಾವು ನಿರಂತರ ನೆನಪಿನಲ್ಲಿರುತ್ತೇವೆ ಎಂದು. ಬಾಬಾ ಹೇಳುತ್ತಾರೆ, ಈ ಸ್ಥಿತಿ ಈಗ ಆಗಲು ಸಾಧ್ಯವಿಲ್ಲ. ಒಂದು ವೇಳೆ ನಿರಂತರ ನೆನಪು ಮಾಡಿದರೆ ಕರ್ಮಾತೀತ ಸ್ಥಿತಿ ಬಂದು ಬಿಡುತ್ತದೆ. ಜ್ಞಾನದ ಪರಾಕಾಷ್ಠೆ ಬಂದು ಬಿಡುತ್ತದೆ. ಪರಿಶ್ರಮವಿದೆ ಅಲ್ಲವೇ? ವಿಶ್ವದ ಮಾಲೀಕರೇನು ಹೀಗೆಯೇ ಆಗಿಬಿಡುತ್ತಾರೇನೋ? ಮಾಯೆ ನಿಮ್ಮ ಬುದ್ಧಿಯ ಯೋಗವನ್ನು ತಕ್ಷಣ ಎಲ್ಲೆಲ್ಲೋ ಕರೆದುಕೊಂಡು ಹೋಗುತ್ತದೆ. ಮಿತ್ರ ಸಂಬಂಧಿಕರು ಮುಂತಾದವರ ನೆನಪಾಗುತ್ತಿರುತ್ತಾರೆ. ಯಾರಿಗಾದರೂ ವಿದೇಶಕ್ಕೆ ಹೋಗುವುದಿದ್ದರೆ ಆ ಮಿತ್ರ ಸಂಬಂಧಿಗಳು, ಸ್ಟೀಮರ್ ಮುಂತಾದವುಗಳೇ ನೆನಪಾಗುತ್ತವೆ. ವಿದೇಶಕ್ಕೆ ಹೋಗುವ ಪ್ರಾಕ್ಟಿಕಲ್ ಇಚ್ಛೆ ಏನಿದೆಯೋ ಅದು ಸೆಳೆಯುತ್ತದೆ. ಬುದ್ಧಿಯೋಗ ಸಂಪೂರ್ಣವಾಗಿ ತುಂಡಾಗುತ್ತದೆ. ಬೇರೆ ಯಾವುದೇ ಕಡೆ ಬುದ್ಧಿ ಹೋಗದಿರಲಿ, ಇದರಲ್ಲಿ ಬಹಳ ಪರಿಶ್ರಮದ ಮಾತಿದೆ. ಕೇವಲ ಒಬ್ಬ ತಂದೆಯ ನೆನಪೇ ಇರಲಿ. ಈ ದೇಹದ ನೆನಪು ಬರಬಾರದು. ಈ ಸ್ಥಿತಿ ನಿಮ್ಮದು ಕೊನೆಯಲ್ಲಿ ಆಗುತ್ತದೆ. ದಿನ ಪ್ರತಿದಿನ ಎಷ್ಟು ನೆನಪಿನ ಯಾತ್ರೆಯನ್ನು ಹೆಚ್ಚಿಸುತ್ತಾ ಹೋಗುತ್ತೀರೋ ಅದರಲ್ಲಿ ನಿಮ್ಮ ಕಲ್ಯಾಣವೂ ಇದೆ. ಎಷ್ಟು ನೆನಪಿನಲ್ಲಿರುತ್ತೀರೋ ಅಷ್ಟೇ ನಿಮ್ಮ ಸಂಪಾದನೆಯಾಗುತ್ತದೆ. ಒಂದು ವೇಳೆ ಶರೀರ ಬಿಟ್ಟರೆ ನಂತರ ಈ ಸಂಪಾದನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹೋಗಿ ಮತ್ತೆ ಸಣ್ಣ ಮಕ್ಕಳಾಗಿ ಜನ್ಮ ಪಡೆಯುತ್ತೀರಿ. ಆಗ ಸಂಪಾದನೆ ಏನು ಮಾಡಿಕೊಳ್ಳುತ್ತೀರಿ? ಆತ್ಮವು ಈ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಆದರೆ ಪುನಃ ಸ್ಮೃತಿ ತರಿಸಲು ಟೀಚರ್ ಬೇಕಲ್ಲವೇ? ತಂದೆಯು ಸ್ಮೃತಿ ತರಿಸುತ್ತಾರೆ ಅಂದ್ರೆ ಶಿವಬಾಬಾ ಎಲ್ಲವನ್ನು ನೆನಪು ಮಾಡಿಸುತ್ತಾರೆ. ತಂದೆಯನ್ನು ನೆನಪು ಮಾಡಿರಿ. ತಂದೆಯ ನೆನಪಿನಿಂದಲೇ ನಾವು ಪಾವನರಾಗುತ್ತೇವೆ ಎಂದು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅವರು ಗಂಗಾ ಸ್ನಾನವನ್ನೇ ಶ್ರೇಷ್ಠವೆಂದು ನಂಬುತ್ತಾರೆ. ಆದ್ದರಿಂದ ಗಂಗಾ ಸ್ನಾನವನ್ನೇ ಮಾಡುತ್ತಿರುತ್ತಾರೆ. ಬಾಬಾರವರು ಈ ಎಲ್ಲಾ ಮಾತುಗಳಲ್ಲಿ ಅನುಭವಿಯಾಗಿದ್ದಾರೆ. ಇವರು ಬಹಳ ಗುರುಗಳನ್ನು ಮಾಡಿದ್ದಾರೆ. ಅವರು ನೀರಿನ ಸ್ನಾನ ಮಾಡಲು ಹೋಗುತ್ತಾರೆ. ಇಲ್ಲಿ ನಿಮ್ಮ ಸ್ನಾನ ನೆನಪಿನ ಯಾತ್ರೆಯಿಂದ ಆಗುತ್ತದೆ. ತಂದೆಯ ನೆನಪಿಲ್ಲದೆ ನಿಮ್ಮ ಆತ್ಮ ಪಾವನವಾಗಲು ಸಾಧ್ಯವೇ ಇಲ್ಲ. ಇದರ ಹೆಸರು ಯೋಗ, ಅರ್ಥಾತ್ ನೆನಪಿನ ಯಾತ್ರೆ. ಜ್ಞಾನವನ್ನು ಸ್ನಾನವೆಂದು ತಿಳಿದುಕೊಳ್ಳಬಾರದು. ಯೋಗದ ಸ್ನಾನವಾಗಿದೆ. ಜ್ಞಾನ ಅಂತೂ ಶಿಕ್ಷಣವಾಗಿದೆ. ಯೋಗದ ಸ್ನಾನ ಆಗಿದೆ. ಇದರಿಂದ ಪಾಪಗಳು ಕತ್ತರಿಸಲ್ಪಡುತ್ತವೆ. ಜ್ಞಾನ ಮತ್ತು ಯೋಗ ಎರಡು ವಿಷಯಗಳಾಗಿವೆ. ಜ್ಞಾನ ಮತ್ತು ಯೋಗ ಎರಡು ವಿಷಯಗಳಾಗಿವೆ. ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗಬೇಕಿದೆ. ಬಹಳಷ್ಟು ಮಕ್ಕಳಿಗೆ ಜ್ಞಾನ ಮತ್ತು ಯೋಗ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಗೊತ್ತಿಲ್ಲ. ಎರಡು
ಬೇರೆ ಬೇರೆ ವಿಷಯಗಳಾಗಿವೆ? ತಂದೆ ಹೇಳುತ್ತಾರೆ, ಈ ನೆನಪಿನ ಯಾತ್ರೆಯಿಂದಲೇ ನೀವು ಪಾವನರಾಗಿ ಸತೋಪ್ರಧಾನರಾಗುತ್ತೀರಿ. ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಮಧುರಾತಿ ಮಧುರ ಮಕ್ಕಳೇ, ಈ ಮಾತುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ, ಇದನ್ನು ಮರೆಯಬೇಡಿ. ನೆನಪಿನ ಯಾತ್ರೆಯಿಂದಲೇ ಜನ್ಮ ಜನ್ಮಾಂತರದ ಪಾಪಗಳು ಕತ್ತರಿಸಲ್ಪಡುತ್ತವೆ. ಇನ್ನು ಜ್ಞಾನ ಅಂತೂ ಶಿಕ್ಷಣ ಆಗಿದೆ, ಸಂಪಾದನೆಯಾಗಿದೆ. ಎರಡು ಬೇರೆ ವಿಷಯಗಳಾಗಿವೆ, ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ ಎಂದರೆ ಶಿಕ್ಷಣ, ವಿಜ್ಞಾನ ಎಂದರೆ ಯೋಗ ಅಥವಾ ನೆನಪು. ಯಾವುದನ್ನು ಶ್ರೇಷ್ಠವೆಂದು ಇಡುತ್ತೀರಿ, ಜ್ಞಾನವನ್ನು ಅಥವಾ ಯೋಗವನ್ನು? ನೆನಪಿನ ಯಾತ್ರೆ ಬಹಳ ದೊಡ್ಡದಾಗಿದೆ, ಇದರಲ್ಲಿಯೇ ಶ್ರಮವಿದೆ. ಸ್ವರ್ಗಕ್ಕಂತೂ ನೀವೆಲ್ಲರೂ ಹೋಗುತ್ತೀರಿ. ಸತ್ಯಯುಗ, ತ್ರೇತಾಯುಗ, ಸ್ವರ್ಗ ಮತ್ತು ಸೆಮಿ ಸ್ವರ್ಗ. ಅಲ್ಲಿಗೆ ಈ ಶಿಕ್ಷಣದ ಅನುಸಾರವಾಗಿ ಹೋಗಿ ವಿರಾಜಮಾನರಾಗುತ್ತೀರಿ. ಇನ್ನು ಮುಖ್ಯವಾಗಿರುವುದು ಯೋಗದ ಮಾತಾಗಿದೆ. ಚಿತ್ರ ಪ್ರದರ್ಶನ ಅಥವಾ ಮ್ಯೂಸಿಯಂ ಮುಂತಾದವುಗಳಲ್ಲಿಯೂ ನೀವು ಜ್ಞಾನವನ್ನು ತಿಳಿಸುತ್ತೀರಿ. ಯೋಗವನ್ನು ತಿಳಿಸಲು ಸಾಧ್ಯವೇ? ಕೇವಲ ಇಷ್ಟು ಹೇಳುತ್ತೀರಿ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಇನ್ನು ಜ್ಞಾನವಂತೂ ಬಹಳ ಕೊಡುತ್ತೀರಿ. ತಂದೆ ಹೇಳುತ್ತಾರೆ, ಮೊಟ್ಟ ಮೊದಲ ಮಾತನ್ನೇ ಇದನ್ನು ತಿಳಿಸಿರಿ, ತಮ್ಮನ್ನು ಆತ್ಮ ಎಂದು ತಿಳಿದು ಪರಮಾತ್ಮ ತಂದೆಯನ್ನು ನೆನಪು ಮಾಡಿರಿ. ಈ ಜ್ಞಾನವನ್ನು ಕೊಡುವುದಕ್ಕಾಗಿಯೇ ನೀವು ಈ ಚಿತ್ರ ಮುಂತಾದವುಗಳನ್ನು ತಯಾರಿಸುತ್ತೀರಿ. ಯೋಗಕ್ಕಾಗಿ ಯಾವುದೇ ಚಿತ್ರ ಮುಂತಾದವುಗಳ ಅವಶ್ಯಕತೆ ಇಲ್ಲ. ಚಿತ್ರಗಳೆಲ್ಲವೂ ಜ್ಞಾನವನ್ನು ತಿಳಿಸುವುದಕ್ಕಾಗಿ ತಯಾರಿಸಲಾಗುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುವುದರಿಂದಲೇ ದೇಹದ ಅಹಂಕಾರ ಸಂಪೂರ್ಣವಾಗಿ ತುಂಡಾಗುತ್ತದೆ. ಜ್ಞಾನದಲ್ಲಿ ವರ್ಣನೆ ಮಾಡಲು ಅವಶ್ಯವಾಗಿ ಬಾಯಿ ಬೇಕು. ಯೋಗದ ಒಂದೇ ಮಾತಾಗಿದೆ, ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದಾಗಿದೆ. ಶಿಕ್ಷಣದಲ್ಲಿ ದೇಹದ ಅವಶ್ಯಕತೆ ಇದೆ. ಶರೀರವಿಲ್ಲದೆ ಹೇಗೆ ಓದಿಸುತ್ತಾರೆ ಅಥವಾ ಅವರು ಹೇಗೆ ಓದುತ್ತಾರೆ? ಪತಿತ ಪಾವನ ತಂದೆಯಾಗಿದ್ದಾರೆ, ಆದ್ದರಿಂದ ಅವರೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಬೇಕಾಗುತ್ತದೆ. ಆದರೆ ಇದು ಯಾರಿಗೂ ತಿಳಿದೇ ಇಲ್ಲ. ತಂದೆ ಸ್ವತಃ ಬಂದು ಕಲಿಸುತ್ತಾರೆ. ಮನುಷ್ಯರಿಗೆ ಎಂದಿಗೂ ಜ್ಞಾನವನ್ನು ಕಲಿಸಲು ಸಾಧ್ಯವಿಲ್ಲ. ತಂದೆಯೇ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ಇದನ್ನೇ ಪರಮಾತ್ಮನ ಜ್ಞಾನವೆಂದು ಕರೆಯಲಾಗುತ್ತದೆ. ಪರಮಾತ್ಮನೇ ಜ್ಞಾನದ ಸಾಗರನಾಗಿದ್ದಾರೆ. ಇವು ಬಹಳ ಅರ್ಥ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಎಲ್ಲರಿಗೂ ಇದನ್ನೇ ತಿಳಿಸಿರಿ. ಬೇಹದ್ದಿನ ತಂದೆಯನ್ನು ನೆನಪು ಮಾಡಿರಿ. ಆ ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ರಾವಣ ಎಂದರೆ ಏನು? ಇದು ಯಾರಿಗೂ ಗೊತ್ತಿಲ್ಲ. ತಂದೆಯಂತೂ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಯಾರಿಗೂ ಗೊತ್ತಿಲ್ಲ. ಇನ್ನು ನರಕವನ್ನು ಯಾರು ಸ್ಥಾಪನೆ ಮಾಡುತ್ತಾರೆ? ಹಳೆಯ ಪ್ರಪಂಚ ಬದಲಾಗುತ್ತದೆ ಎಂದರೆ ಅವಶ್ಯವಾಗಿ ಹೊಸ ಪ್ರಪಂಚ ನಿರ್ಮಾಣವಾಗುತ್ತದೆ. ಇನ್ನು ಕಲಿಯುಗ 40,000 ವರ್ಷಗಳಿವೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಹಾಗಾದರೆ ಸತ್ಯಯುಗಕ್ಕೆ ಹೋಗುವ ಮಾತನ್ನೇಕೆ ಆಡಬೇಕು? ಹೊಸ ಪ್ರಪಂಚ ಸ್ಥಾಪನೆಯಾಗಬೇಕಿದೆ. ಅದಕ್ಕಾಗಿ ಭಗವಂತನನ್ನು ನೆನಪು ಮಾಡಬೇಕು ಎನ್ನುವುದೇ ಅವರಿಗೆ ಅರ್ಥವಾಗುವುದಿಲ್ಲ, ಗಮನದಲ್ಲಿಯೂ ಇಲ್ಲ. ಹಾಗಾದರೆ ಯೋಚನೆಯನ್ನೇಕೆ ಮಾಡಬೇಕು? ಭಗವಂತನನ್ನು ನೆನಪು ಏಕೆ ಮಾಡಬೇಕು? ಪರಮಪಿತ ಪರಮಾತ್ಮ ಶಿವ ಭಗವಂತ ಒಬ್ಬರೇ ಆಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಯಾವಾಗಲೂ ಹೇಳುತ್ತಾರೆ, ಬ್ರಹ್ಮದೇವತಾಯ ನಮಃ, ವಿಷ್ಣು ದೇವತಾಯ ನಮಃ. ನಂತರ ಕೊನೆಯಲ್ಲಿ ಹೇಳುತ್ತಾರೆ, ಶಿವ ಪರಮಾತ್ಮಾಯ ನಮಃ. ಅವರು ಅತಿ ಶ್ರೇಷ್ಠರಾಗಿದ್ದಾರೆ ಅಲ್ಲವೇ? ಆದರೆ ಅವರು ಏನಾಗಿದ್ದಾರೆ? ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಂದು ವೇಳೆ ಕಲ್ಲು ಮಣ್ಣುಗಳಲ್ಲಿ ಭಗವಂತನಿದ್ದರೆ ಮತ್ತೆ ನಮಃ ಎಂದು ಏಕೆ ಹೇಳುತ್ತೀರಿ? ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ಅರ್ಥರಹಿತವಾಗಿ ಮಾತನಾಡುತ್ತಿರುತ್ತಾರೆ. ಇಲ್ಲಿ ನೀವು ಶಬ್ದದಿಂದ ಆಚೆ ಹೋಗಬೇಕಿದೆ, ಅರ್ಥಾತ್ ನಿರ್ವಾಣಧಾಮ ಶಾಂತಿಧಾಮಕ್ಕೆ ಹೋಗಬೇಕಿದೆ. ಶಾಂತಿಧಾಮ ಸುಖಧಾಮವೆಂದು ಕರೆಯಲಾಗುತ್ತದೆ. ಅದು ಸ್ವರ್ಗ ಧಾಮವಾಗಿದೆ. ನರಕವನ್ನು ಧಾಮವೆಂದು ಕರೆಯುವುದಿಲ್ಲ. ಶಬ್ದಗಳು ಬಹಳ ಸಹಜವಾಗಿವೆ. ಕ್ರಿಸ್ತನಿಗಿಂತ 3,000 ವರ್ಷಗಳ ಮೊದಲು ಸ್ವರ್ಗ ಇತ್ತು, ಅರ್ಥಾತ್ ದೇವಿ ದೇವತೆಗಳ ರಾಜ್ಯವಿತ್ತು. ಹಾಗಾದರೆ 2,000 ವರ್ಷ ಕ್ರಿಶ್ಚಿಯನ್ನರದ್ದಾಯಿತು. ನಂತರ ದೇವತಾ ಧರ್ಮ ಇರಬೇಕಲ್ಲವೇ? ಎಷ್ಟು ಸ್ಪಷ್ಟವಾಗಿದೆ. ಮನುಷ್ಯರ ಬುದ್ಧಿ ಸ್ವಲ್ಪವೂ ಕೆಲಸ ಮಾಡುವುದಿಲ್ಲ. ನಾಟಕದ ರಹಸ್ಯವನ್ನು ತಿಳಿಯದ ಕಾರಣ ಎಷ್ಟೆಲ್ಲ ಪ್ಲಾನ್ಗಳನ್ನು ಮಾಡುತ್ತಿರುತ್ತಾರೆ.
ಈ ಮಾತುಗಳನ್ನು ವಯಸ್ಸಾದ ಮಾತೆಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ತಂದೆ ತಿಳಿಸುತ್ತಾರೆ, ಈಗ ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ. ಶಬ್ದದಿಂದ ಆಚೆ ಹೋಗಬೇಕಿದೆ. ಅವರು ನಿರ್ವಾಣಧಾಮಕ್ಕೆ ಹೋದರು ಎಂದು ಹೇಳುತ್ತಾರೆ, ಆದರೆ ಯಾರೂ ಹೋಗುವುದಿಲ್ಲ. ಪುನರ್ಜನ್ಮವನ್ನು ಅವಶ್ಯವಾಗಿ ಪಡೆಯುತ್ತಾರೆ, ವಾಪಸ್ ಯಾರೂ ಹೋಗುವುದಿಲ್ಲ. ವಾನಪ್ರಸ್ಥಕ್ಕೆ ಹೋಗಲು ಗುರುವಿನ ಸಂಗ ಮಾಡುತ್ತಾರೆ. ಬಹಳಷ್ಟು ವಾನಪ್ರಸ್ಥಿ ಆಶ್ರಮಗಳಿವೆ. ವೃದ್ಧ ಮಾತೆಯರು ಬಹಳಷ್ಟಿದ್ದಾರೆ. ಅಲ್ಲಿಯೂ ನೀವು ಸೇವೆ ಮಾಡಬಹುದು. ವಾನಪ್ರಸ್ಥದ ಅರ್ಥವೇನು? ತಂದೆಯೇ ಕುಳಿತು ತಿಳಿಸುತ್ತಾರೆ, ಈಗ ನೀವೆಲ್ಲರೂ ವಾನಪ್ರಸ್ಥಿಗಳಾಗಿದ್ದೀರಿ. ಇಡೀ ಪ್ರಪಂಚವೇ ವಾನಪ್ರಸ್ಥಿಯಾಗಿದೆ. ಈ ಕಣ್ಣುಗಳಿಂದ ಯಾವೆಲ್ಲ ಮನುಷ್ಯ ಮಾತ್ರರನ್ನು ನೋಡುತ್ತೀರೋ ಅವರೆಲ್ಲರೂ ವಾನಪ್ರಸ್ಥಿಗಳಾಗಿದ್ದಾರೆ. ಎಲ್ಲರ ಸದ್ಗತಿದಾತ ಒಬ್ಬರೇ ಸದ್ಗುರುವಾಗಿದ್ದಾರೆ. ಎಲ್ಲರೂ ಹೋಗಲೇಬೇಕಿದೆ. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೋ ಅವರು ತಮ್ಮ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಇದನ್ನೇ ವಿನಾಶದ ಸಮಯವೆಂದು ಕರೆಯಲಾಗುತ್ತದೆ. ವಿನಾಶದ ಅರ್ಥವನ್ನು ಆ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಆಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಬಹಳ ಶ್ರೇಷ್ಠ ಗುರಿಯಾಗಿದೆ. ಎಲ್ಲರಿಗೂ ತಿಳಿಸಬೇಕಿದೆ. ಈಗ ಎಲ್ಲರೂ ಅವಶ್ಯವಾಗಿ ಮನೆಗೆ ಹೋಗಬೇಕಿದೆ. ಆತ್ಮಗಳು ವಾಣಿಯಿಂದ ಆಚೆ ಹೋಗಬೇಕಿದೆ, ಅಂದ್ರೆ ಶಬ್ದದಿಂದ ದೂರ ಹೋಗಬೇಕಿದೆ. ನಂತರ ಬಂದು ಪಾತ್ರವನ್ನು ರಿಪೀಟ್ ಮಾಡುತ್ತಾರೆ. ಆದರೆ ತಂದೆಯನ್ನು ನೆನಪು ಮಾಡುತ್ತಾ ಹೋದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಯಾವುದೇ ಕೆಟ್ಟ ಕೆಲಸ, ಕಳ್ಳತನ ಮುಂತಾದವುಗಳನ್ನು ಮಾಡಬಾರದು. ನೀವು ಪುಣ್ಯಾತ್ಮರಾಗುವುದೇ ಯೋಗದಿಂದ, ಜ್ಞಾನದಿಂದಲ್ಲ. ಆತ್ಮ ಪವಿತ್ರವಾಗಿರಬೇಕು. ಶಾಂತಿಧಾಮಕ್ಕೆ ಪವಿತ್ರರಾದವರೇ ಹೋಗಲು ಸಾಧ್ಯ. ಎಲ್ಲ ಆತ್ಮಗಳು ಅಲ್ಲಿರುತ್ತವೆ. ಈಗ ಎಲ್ಲರೂ ಬರುತ್ತಿರುತ್ತಾರೆ. 8 ವರ್ಷದೊಳಗೆ ಉಳಿದವರು ಯಾರಿದ್ದಾರೋ ಅವರು ಇಲ್ಲಿಗೆ ಬರುತ್ತಿರುತ್ತಾರೆ. ಆದ್ದರಿಂದ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಬಹಳ ಇರಬೇಕು. ಇಲ್ಲಿ ನಿಮಗೆ ಒಳ್ಳೆಯ ಸಹಾಯ ಸಿಗುತ್ತದೆ. ಒಬ್ಬರಿಗೊಬ್ಬರ ಬಲ ಸಿಗುತ್ತದಲ್ಲವೇ? ನಿಮ್ಮ ಕೆಲವೇ ಮಕ್ಕಳ ಶಕ್ತಿ ಕೆಲಸ ಮಾಡುತ್ತದೆ. ಗೋವರ್ಧನ ಪರ್ವತವನ್ನು ಬೆರಳಿನ ಮೇಲೆ ಎತ್ತಿದರು ಎಂದು ತೋರಿಸುತ್ತಾರಲ್ಲವೇ? ನೀವು ಗೋಪ ಗೋಪಿಕೆಯರಾಗಿದ್ದೀರಿ. ಸತ್ಯಯುಗದ ದೇವಿ ದೇವತೆಗಳನ್ನು ಗೋಪ ಗೋಪಿಕೆಯರೆಂದು ಕರೆಯುವುದಿಲ್ಲ. ಕಲಿಯುಗವನ್ನು ಗೋಲ್ಡನ್ ಏಜ್ಡ್ ಮಾಡಲು, ಅಂದ್ರೆ ಸತ್ಯಯುಗವನ್ನಾಗಿ ಮಾಡಲು, ನರಕವಾಸಿಯನ್ನು ಸ್ವರ್ಗವಾಸಿಯನ್ನಾಗಿ ಮಾಡಲು ನೀವು ನಿಮ್ಮ ಕೈ ಬೆರಳುಗಳ ಸಹಯೋಗವನ್ನು ಕೊಡುತ್ತೀರಿ. ನೀವು ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುತ್ತೀರಿ. ಯೋಗದಿಂದಲೇ ಪವಿತ್ರರಾಗಬೇಕಿದೆ. ಈ ಮಾತುಗಳನ್ನು ಮರೆಯಬಾರದು. ಈ ಶಕ್ತಿ ನಿಮಗೆ ಇಲ್ಲಿ ಸಿಗುತ್ತದೆ. ಹೊರಗಡೆ ಅಸುರಿ ಮನುಷ್ಯರ ಸಂಘವಿರುತ್ತದೆ. ಅಲ್ಲಿ ನೆನಪಿನಲ್ಲಿರುವುದು ಬಹಳ ಕಷ್ಟವಾಗಿದೆ. ಅಷ್ಟು ಅಡೋಲವಾಗಿ ಅಲ್ಲಿ ನೀವು ಇರಲು ಸಾಧ್ಯವಿಲ್ಲ. ಸಂಘಟನೆ ಬೇಕು. ಇಲ್ಲಿ ಎಲ್ಲರೂ ಏಕರಸವಾಗಿ ಒಟ್ಟಿಗೆ ಕುಳಿತುಕೊಳ್ಳುತ್ತೀರಿ. ಆಗ ಸಹಾಯ ಸಿಗುತ್ತದೆ. ಇಲ್ಲಿ ವ್ಯವಹಾರ ಮುಂತಾದವುಗಳಾವುದು ನೆನಪಿಗೆ ಇರುವುದಿಲ್ಲ. ಬುದ್ಧಿ ಎಲ್ಲಿಗೆ ಹೋಗುತ್ತದೆ? ಬಾಬನ ಹತ್ರ ಬಂದಾಗ ಯಾವುದೇ ವ್ಯವಹಾರ, ಬಿಸ್ನೆಸ್, ಅದು ಇದು ಅಂತ ನೆನಪಿಗಿರೋದಿಲ್ಲ. ಹಾಗಾದ್ರೆ ಬುದ್ಧಿ ಎಲ್ಲಿಗೆ ಹೋಗುತ್ತೆ? ಹೊರಗಡೆ ಆದ್ರೆ ವ್ಯವಹಾರ ಮುಂತಾದವು ಇರುತ್ತದೆ. ಮನೆ ಮಠ ಅವಶ್ಯವಾಗಿ ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಆದರೆ ಇಲ್ಲಿ ಏನೂ ಇಲ್ಲ. ಇಲ್ಲಿನ ವಾಯುಮಂಡಲವು ಬಹಳ ಶುದ್ಧವಾಗಿರುತ್ತದೆ. ನಾಟಕದ ಅನುಸಾರವಾಗಿ ಎಷ್ಟು ದೂರದ ಬೆಟ್ಟದ ಮೇಲೆ ನೀವು ಬಂದು ಕುಳಿತಿದ್ದೀರಿ. ಸ್ಮಾರಕವು ಎದುರಿಗೆ ನಿಂತಿದೆ, ಅಂದರೆ ಯಾದಗಾರ್ ಕೂಡ ಎದುರಿಗಿದೆ. ಆದ್ದರಿಂದ ಬಾಬಾ ಪ್ರಯತ್ನಿಸುತ್ತಿದ್ದಾರೆ ಅಬುವಿನಲ್ಲಿ ದೊಡ್ಡ ಮ್ಯೂಸಿಯಂ ನಿರ್ಮಾಣವಾಗಲಿ ಎಂದು. ಯಾದಗಾರ್ ನಿಖರವಾಗಿ ನಿಂತಿದೆ. ಮೇಲ್ಗಡೆ ಸ್ವರ್ಗವನ್ನು ತೋರಿಸಲಾಗಿದೆ. ಇಲ್ಲದಿದ್ದರೆ ಅವರು ಎಲ್ಲಿ ನಿರ್ಮಿಸಬೇಕು? ಆದ್ದರಿಂದ ಬಾಬಾ ಹೇಳುತ್ತಾರೆ, ಇಲ್ಲಿ ಬಂದು ಕುಳಿತಾಗ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ. ನಾವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೇವೆಯೇ? ಸ್ವದರ್ಶನ ಚಕ್ರವು ತಿರುಗುತ್ತಿರಲಿ. ಈಗ 84 ಜನ್ಮಗಳ ಚಕ್ರ ಪೂರ್ಣವಾಗಿದೆ. ಈಗ ವಾಪಸ್ ಮನೆಗೆ ಹೋಗಬೇಕಿದೆ. ಬೀಜವನ್ನು ನೋಡುವುದರಿಂದ ಅವಶ್ಯವಾಗಿ ಸಂಪೂರ್ಣ ವೃಕ್ಷ ಎದುರಿಗೆ ಬರುತ್ತದೆ. ಇದು ಚೈತನ್ಯ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ. ಇದರಲ್ಲಿ ಮನುಷ್ಯರ ಎಷ್ಟೊಂದು ವೆರೈಟಿ ಇದೆ. ಅಂದ್ರೆ ಈ ಮಾನವ ವಂಶ ವೃಕ್ಷದಲ್ಲಿ ಮನುಷ್ಯರದೇ ನೋಡ್ರಿ ಎಷ್ಟೊಂದು ವೆರೈಟಿ ಇದೆ. ಕಲ್ಕತ್ತಾದಲ್ಲಿ ಕಾನ್ಫರೆನ್ಸ್ ನಡೆಯಿತಲ್ಲವೇ? ಬಾಬಾ ಹೇಳಿದರು, ವಿಶ್ವದಲ್ಲಿ ಶಾಂತಿಯ ಬಗ್ಗೆ ಒಂದು ಲೇಖನವನ್ನು ಬರೆದುಕೊಂಡು ಬನ್ನಿರಿ ಎಂದು. ಆದರೆ
ಯಾರೂ ಬರೆಯಲಿಲ್ಲ. ನೀವು ಸ್ವತಃ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ. ಅಲ್ಲಿಗೆ ಹೋಗಿ ಕೇಳಬಹುದು ಶಾಂತಿ ಹೇಗಿರಬೇಕು ಎಂದು. ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ವಿಶ್ವದಲ್ಲಿ ಶಾಂತಿ ಇರುತ್ತದೆ. ಆ ಹೊಸ ಪ್ರಪಂಚವನ್ನು ಗಾಡ್ ಫಾದರ್ ಅವರೇ ಸ್ಥಾಪನೆ ಮಾಡುತ್ತಾರೆ. ಅಶಾಂತಿಯ ಪ್ರಪಂಚವನ್ನು ರಾವಣನು ನಿರ್ಮಿಸುತ್ತಾನೆ. ಹೊಸ ಪ್ರಪಂಚದ ನಡತೆ ಮತ್ತು ಹಳೆಯ ಪ್ರಪಂಚದ ನಡತೆಯಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ. ಇಷ್ಟು ಸಹಜ ಮಾತನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಸಮಯವಿದೆ ಎಂದು ಬಾಬಾರವರಿಗೆ ಗೊತ್ತಿದೆ. ಆದ್ದರಿಂದ ಆ ಶಕ್ತಿ ತುಂಬುವುದೇ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಪ್ರೀತಿಯ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ತಮ್ಮ ಸ್ಥಿತಿಯ ಪರೀಕ್ಷೆಯನ್ನು ತಮ್ಮ ಹೃದಯದ ದರ್ಪಣದಲ್ಲಿ ಸದಾ ಮಾಡುತ್ತಿರುವುದನ್ನೇ ಪುರುಷಾರ್ಥಿ ಎಂದು ಕರೆಯಲಾಗುತ್ತದೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಬಾಬಾ, ಧನ್ಯವಾದ. ವರದಾನ: ನಷ್ಟಮೋಹಿ ಭವ. ತಂದೆಯನ್ನು ಸರ್ವ ಸಂಬಂಧಗಳಿಂದ ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ? ಯಾರ ಸರ್ವ ಸಂಬಂಧಗಳು ತಂದೆಯೊಂದಿಗಿವೆಯೋ ಅವರ ವಿಶೇಷ ಗುಣ ಏನು ಕಂಡು ಬರುತ್ತದೆ? ಅವರು ಸದಾ ನಿರ್ಮೋಹಿಯಾಗಿರುತ್ತಾರೆ ಮತ್ತು ಯಾವಾಗ ಯಾವುದೇ ಕಡೆ ಒಲವು ಅರ್ಥಾತ್ ಆಕರ್ಷಣೆ ಇರುವುದಿಲ್ಲವೋ ಆಗ ಮಾಯೆಯಿಂದಲೂ ಸೋಲಾಗಲು ಸಾಧ್ಯವಿಲ್ಲ. ಆದ್ದರಿಂದ ಇಂತಹ ನಷ್ಟಮೋಹಿಗಳಾಗುವುದು ಅರ್ಥಾತ್ ಸ್ಮೃತಿ ಸ್ವರೂಪರಾಗುವುದು. ಯಾವುದೇ ಕೆಲಸವಿದ್ದರೂ ಸಾಕಾರಿ ಸಂಗಾತಿ ನೆನಪಾಗಬಾರದು. ಮೊದಲು ತಂದೆ ನೆನಪಾಗಬೇಕು. ನಿಜವಾದ ಮಿತ್ರನು ತಂದೆಯಾಗಿದ್ದಾರಲ್ಲವೇ? ಇಂತಹ ನಿಜವಾದ ಸಂಗಾತಿಯ ಜೊತೆ ಪಡೆದುಕೊಂಡರೆ ಸಹಜವಾಗಿಯೇ ಎಲ್ಲರಿಗಿಂತ ನ್ಯಾರ ಮತ್ತು ಪ್ಯಾರ ಆಗುತ್ತೀರಿ. ಒಬ್ಬ ತಂದೆಯೊಂದಿಗೆ ಲಗನ್ ಇದ್ದರೆ ನಷ್ಟಮೋಹಿಗಳಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.